ಹಲೋ ನಮಸ್ಕಾರ ವೀಕ್ಷಕರೇ. ಇವತ್ತು ಅಕ್ಕಿ ರೊಟ್ಟಿ ಕರಿಬೇವಿನ ಸೊಪ್ಪಿನ ಚಟ್ನಿ, ಹುರ್ಗಡ್ಲೆ ತೆಂಗಿನಕಾಯಿ ಮಿಕ್ಸ್ ಹಾಕಿದ್ದೀನಿ, ಮೆಣಸಿನ್ಕಾಯಿ ಒಂದು 5-6, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪಿನ ಚಟ್ನಿ ಅಲ್ವ, ಅದಕ್ಕೆ ಅದು ಜಾಸ್ತಿ. ಅದಕ್ಕೊಂದು 5 ಮೆಣಸಿನ್ಕಾಯಿ, ಒಂದು 2 ಬೆಳ್ಳುಳ್ಳಿ ಎಳ್ಕು, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕಿ ಮಾಡಿದ್ದೀನಿ ನೋಡಿ. ಗ್ರೀನ್ ಶೇಡ್ ಇದೆ, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದ್ದೀನಲ್ಲ, ಸ್ವಲ್ಪ ಕಲರ್ ನೋಡಿ ಹಾಗೆ ಇದೆ. ಈಗ ಹಸಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಅಕ್ಕಿ ಹಿಟ್ಟಿಗೆ ಒಂದೇ ಲಗ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದೇ ಲಗ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ. ಒಂದೇ ಲಗ ಹೆಲ್ತ್ಗೂ ಒಳ್ಳೆಯದು. ಶುಗರ್ ಇರೋರು ಖಾಲಿ ಹೊಟ್ಟೆಯಲ್ಲಿ ಹಸಿ ತಿಂತಾರೆ. ಅದನ್ನು ನಮ್ಮ ಮನೇಲಿ ಪಾಟಲ್ಲಿ ಹಾಕಿದ್ದೆ, ಪಾಟನ್ನು ತುಂಬ ಬಂದಿತ್ತು, ಹಾಕ್ಕೊಬೋದು, ರೊಟ್ಟಿಗೆಲ್ಲ ಯೂಸ್ ಮಾಡ್ಕೊಬೋದು. ಅದು ನೋಡಿ ಪಾಟಲ್ಲಿ ಬಂದಿದೆ. ಇದು ಪುದೀನ ಸೊಪ್ಪು, ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಅವಲಕ್ಕಿ ನೆನೆಸಿದ್ದೀನಿ, ಅವಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದೇ ಲಗ ಸೊಪ್ಪು ಹೆಚ್ಚಿರೋದು, ಉಪ್ಪು ರುಚಿಗೆ ತಕ್ಕಷ್ಟು, ಓಂಕಾಳು, ಅಜ್ವಾನ ಅಂತಾರಲ್ಲ ಅದು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಜೀರ್ಣ ಆಗುತ್ತೆ ಅಂತ. ನಾನು ಹಾಕಿರೋದೆಲ್ಲನೂ ಎಲ್ಲ ಹೆಲ್ತ್ಗೆ ಒಳ್ಳೆಯದೇ, ಹೆಲ್ತಿ ಫುಡ್ಡು ಅಂತಾರಲ್ಲ ಆ ಥರ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿನೀರು ಹಾಕ್ಕೊಬೇಕು, ತಣ್ಣೀರು ಹಾಕ್ಕೊಬಾರ್ದು. ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡಿ. ಕೈನ ಕಲಸಾಗ ಸ್ಪೂನಲ್ಲಿ ಇದು ಮಾಡ್ಕೊಳ್ಳಿ ನೋಡಿ, ಕಲಿಸ್ಕೊಂಡಿದ್ದೀನಿ. ಒಂದು ಅದಕ್ಕೆ ಕೈತಿಟ್ಟು ಈಗ ತಟ್ಕೊಂಡಿದ್ದೀನಿ, ಹೆಂಚ ಮೇಲೆ ಹಾಕೊಂಡು ಬನ್ನಿ, ಕವರ್ ಮೇಲೆ ತಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಬೋದು, ಬೆಣ್ಣೆನೂ ಹಾಕ್ಕೊಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ರೆಡಿ. ನಮಸ್ಕಾರ.